ಎಲ್ಲ ಸ್ನೇಹಿತರೆ, ಇಂದು ನಾವು ರುಚಿಕರವಾದ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲದಾಗಿ ನಾವು ಈ ಪುದೀನ ಸೊಪ್ಪನ್ನು ಕಿತ್ಕೋಬೇಕು. ಏನು ನಮ್ಮ ಮನೆ ಮುಂದೆನೇ ಬೆಳೆದಿದೆ, ಅದನ್ನು ಕಿತ್ಕೊಳ್ತಾ ಇದ್ದೀವಿ. ಅದೇ ರೀತಿ ಫ್ರೆಶ್ ಆಗಿ ಪುದೀನ ಸಾಂಬಾರೆಲ್ಲ ಬೆಳ್ಕೊಂಡಿದ್ದೀವಿ. ಈ ರೀತಿ ಸಾಂಬಾರು ಸೊಪ್ಪನ್ನು ಕೂಡ ಕಿತ್ಕೊಳ್ತಾ ಇದ್ದೀನಿ, ಅಥವಾ ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತಿರಲ್ಲ ಅದು. ಇದನ್ನು ಕೂಡ ಕಿತ್ಕೊಂಡು ಇದನ್ನು ವಾಶ್ ಮಾಡ್ಕೋಬೇಕು. ಮೊದಲನೇದಾಗಿ ಈ ರೀತಿ ವಾಶ್ ಮಾಡ್ಕೊಂಡ ನಂತರ ಮೊದಲು ಚಿಕನ್ ತೊಳ್ಕೊಳ್ತಿದ್ದೀವಿ. ಈಗ ನೋಡೋಣ ಬನ್ನಿ. ಚಿಕನ್ನ ನೀಟಾಗಿ ಎರಡೆರಡು ಸಾರಿ ತೊಳ್ಕೊಳ್ತಿದ್ದೀವಿ. ಏಕೆಂದರೆ ಅದರಲ್ಲಿ ತುಂಬ ಬ್ಯಾಕ್ಟೀರಿಯಾ ಎಲ್ಲ ಇರ್ಬೋದು. ಅದರಿಂದ ತುಂಬ ಚೆಂದ ತೊಳ್ಕೊಂಡು ನಂತರ 3 ಈರುಳ್ಳಿ, 2 ಬೆಳ್ಳುಳ್ಳಿ, ಒಂದಿಷ್ಟು ಶುಂಠಿ, 1 ಟೊಮೊಟೊ ತಗೊಂಡು ಎಲ್ಲವನ್ನು ಕೂಡ ಶುಂಠಿ, ಬೆಳ್ಳುಳ್ಳಿ, ಈ ಸೊಪ್ಪು ತೊಗೊಂಡ್ವಲ್ಲ ಆ ಸೊಪ್ಪು, ಮತ್ತು ಮೆಣಸಿನ್ಕಾಯಿ, ಒಂದು 6-7 ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಇದನ್ನೆಲ್ಲ ಸ್ವಲ್ಪ ಅರಿಶಿನ ಪುಡಿ, ಇದನ್ನೆಲ್ಲ ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ನಂತರ ಸ್ವಲ್ಪ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕಬೇಕು. 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ. ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ತುಂಬ ಚೆಂದ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈ ರೀತಿ ನಂತರ ಕಟ್ ಮಾಡ್ಕೊಂಡ್ರೆ ಚಿಕನ್ನ ಆ ಒಂದು ಇದು ಈರುಳ್ಳಿ ಒಳಗಡೆ ಹಾಕ್ಕೊಂಡು ತುಂಬ ಚೆಂದ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀವು. ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಕೈ ಆಡ್ತಾ ಇರಬೇಕು, ಯಾಕೆಂದರೆ ಒಂದೇ ಕಡೆ ತಳ ಅಂಟ್ಕೋಬೋದು. ಈ ರೀತಿ ಸ್ಟಾರ್ಟಿಂಗ್ ಎಲ್ಲ ಮಿಕ್ಸ್ ಮಾಡ್ತೀರಿ. ಚಿಕನ್ ಎಲ್ಲ ಅದರಲ್ಲಿರೋಂಥ ಗಿಡ್ಡ ಅಂಶ ಎಲ್ಲ ಬಿಡಬೇಕು ಇದರಲ್ಲಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿ, ನಮ್ಮ ಅಮ್ಮ ಒಂದು ಇಡಿ ಹಾಕ್ತಿದ್ದಾರೆ. ಈ ರೀತಿ ಒಂದು ಉಪ್ಪು ಹಾಕೊಂಡ ನಂತರ ಮತ್ತೆ ಅದನ್ನು ಚಿಕನ್ನ ಏನು ಮಾಡಿ ತಿರುಗಿಸ್ಕೋಬೇಕು, ಒಂದು ಸೌಟ್ ತೊಗೊಂಡು. ಅಥವಾ ನಂತರ ಕಟ್ ಮಾಡ್ಕೊಂಡಿರೋ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಹಾಕ್ಕೊಳ್ತಿದ್ದೀನಿ. ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನಂತರ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಇದಕ್ಕೆ ಹಾಕಬೇಕು. ಇದಕ್ಕೆ ನಾವು ಯಾವುದೇ ರೀತಿ ಖಾರ ಪುಡಿ ಯೂಸ್ ಮಾಡ್ತಾಯಿಲ್ಲ, ಯಾಕೆಂದರೆ ನಾವು 7-8 ಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ದೀವಲ್ಲ, ಅದರಿಂದ ನೀವು ಬೇಕಾದ್ರೆ ಮೆಣಸಿನ್ಕಾಯಿ ಬದಲು ಖಾರ ಪುಡಿ ಕೂಡ ಹಾಕೋಬೋದು. ನೋಡಿ, ಇದನ್ನು ಆಗಲೇ ಇದು ಅದೇ ರೀತಿ ಆ ಮಸಾಲೆ ರುಬ್ಬಿದ್ದ ಜಾರನ್ನು ಸ್ವಲ್ಪ ತೊಳೆದು ಹಾಕೊಂಡು ನಂತರ ಇದು ಧನಿಯಾ ಪುಡಿ ಇದೆಯಲ್ಲ, ಧನಿಯಾ ಪುಡಿಯಲ್ಲಿ ನಮ್ಮನೆ ತುಂಬ ಚೆಂದ ಧನಿಯಾ ಪುಡಿ ಅಮ್ಮ ಮಾಡಿದ್ದಾರೆ. ಇದರಲ್ಲಿ ಚಕ್ಕೆ, ಲವಂಗ ಎಲ್ಲ ಮಿಕ್ಸ್ ಮಾಡಿ, ಮೆಣಸು, ಅರಿಶಿನ ಎಲ್ಲನೂ ಹಾಕಿ ತುಂಬ ಚೆಂದ ಮಾಡ್ಕೊಂಡಿದ್ದಾರೆ. ಈ ಒಂದು ಧನಿಯಾ ಪುಡಿನ ಈ ರೀತಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ನಂತರ ಹುರ್ಕೊಂಡ ನಂತರ ಅದನ್ನು ನಾವು ಈ ಕುದೀತಿರೋ ಅಂತ ಚಿಕನ್ ಫ್ರೈ ಇದೆಯಲ್ಲ ಅದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಿ 1-2 ಸರಿ ತಿರುಗಿಸ್ಬೇಕು. ಅದನ್ನು ತಿರುಗಿಸಿದ ನಂತರ ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಬೇಯಿಸಿದ್ರೆ ರುಚಿಕರವಾದ ಚಿಕನ್ ಫ್ರೈ ರೆಡಿ ಆಗ್ತದೆ. ಅದಕ್ಕೆ ನಾವು ನಿಂಬೆಹಣ್ಣು ಕೂಡ ಹಿಂಡ್ಕೋಬೇಕು ಒಂದು. ಈ ರೀತಿ ನಿಂಬೆಹುಳಿ ಹಿಂಡೋದ್ರಿಂದ ಟೇಸ್ಟ್ ತುಂಬ ಚೆಂದ ಬರ್ತದೆ. ಈ ರೀತಿ ಮನೇಲಿ ಮಾಡಿ ನೋಡಿ, ಆ ರುಚಿಗೆ ಕಳೆದೋಗ್ತೀರ ನೀವು. ಏಕೆಂದರೆ ನಾವು ಕೂಡ ಈಗ ತಿಂದಾಗಿದೆ, ಇದನ್ನು ತುಂಬ ರುಚಿಕರವಾಗಿತ್ತು. ಇದೇ ರೀತಿ ಮಿಸ್ ಮಾಡದೆ ಮನೇಲಿ ಟ್ರೈ ಮಾಡಿ. ಧನ್ಯವಾದಗಳು. ನೋಡಿ, ನನ್ನ ತಂಗಿ ಹಿಂಗೆ ಅವಾಗವ ತಿಂತವಳೆ ರಾಕ್ಷಸಿ.